ಲೋಕಸಭೆ ಚುನಾವಣೆ ಸಮೀಪಿಸುತ್ತಾ ಇದ್ದು ಕೋಲಾರ ಮೀಸಲು ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ಮೈತ್ರಿ ಪಕ್ಷಗಳಿಗೆ ಕಗ್ಗಂಟಾಗಿದೆ. ಇನ್ನು ಮೈತ್ರಿಯಿಂದಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ ಪಿಕಲಾಟ ಶುರುವಾಗಿತ್ತು. ಶತಾಯಗತಾಯ ಬಿಜೆಪಿ ಟಿಕೆಟ್ಗಾಗಿ ಕಸರತ್ತನ್ನ ನಡೆಸ್ತಾ ಇದ್ರೆ ಇತ್ತ ಜೆಡಿಎಸ್ನಿಂದಲೂ ಒತ್ತಡ ಹೆಚ್ಚಾಗಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಎಸ್, ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಈ ಬಾರಿ ಬಿಜೆಪಿ ಜೆಡಿಎಸ್ ಚುನಾವಣೆ ಪೂರ್ವ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಭರ್ಜರಿ ಸಿದ್ಧತೆಯನ್ನೇ ನಡೆಸಿವೆ. ಆದರೆ ಈ ಮೈತ್ರಿ ದೋಸ್ತಿಗಳ ಮಧ್ಯೆ ಟಿಕೆಟ್ ಫೈಟ್ಗೆ ಕಾರಣವಾಗಿದೆ. ಹೌದು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಗೆದ್ದ ಮತಗಳ ಪ್ರಮಾಣದ ಆಧಾರದ ಮೇಲೆ ಕೋಲಾರ ಲೋಕ ಟಿಕೆಟ್ ಅನ್ನ ಕೇಳಲಾಗ್ತಿದೆ. ಹಾಗೆ ಕೋಲಾರ ಕ್ಷೇತ್ರದ ಟಿಕೆಟ್ ತಮಗೆ ಅನ್ನೋ ವಿಶ್ವಾಸದಲ್ಲಿ ದಳಪತಿಗಳಿದ್ದಾರೆ. ಜೆಡಿಎಸ್ ಈಗಾಗಲೇ 3 ಜನ ಅಭ್ಯರ್ಥಿಗಳನ್ನ ಅಂತಿಮ ಮಾಡಿ ಯಾರನ್ನ ಕಣಕ್ಕಿಳಿಸಬೇಕು ಎಂದು ಸಮೀಕ್ಷೆಯನ್ನ ಕೈಗೊಂಡಿದೆ. ಇದರ ಜೊತೆಗೆ ಕಾರ್ಯಕರ್ತರನ್ನ ಒಟ್ಟುಗೂಡಿಸುವ ಕೆಲಸ ಕೂಡ ಮಾಡಬೇಕಿದೆ. ಸುಮಾರು 5,72,000 ಜೆಡಿಎಸ್ ಮತ ಇದ್ರೆ ಸುಮಾರು 1,50,000 ಮಾತ್ರ ಬಿಜೆಪಿ ಮತ ಇದೆ. ಇದಲ್ಲದೆ ಒಂದು ಲೋಕಸಭಾ ಚುನಾವಣೆಗೆ ಜೆಡಿಎಸ್ನ ಒಂದು ಮತಗಳ ಜೊತೆಗೆ ಬಿಜೆಪಿಯ ಒಂದು ನರೇಂದ್ರ ಮೋದಿಯವರ ಒಂದು ಹಿನ್ನೆಲೆ ಇರೋದ್ರಿಂದ ಮೈತ್ರಿಯಿಂದಾಗಿ ನಾವಿಲ್ಲಿ ಜೆಡಿಎಸ್ಗೆ ನಮ್ಮ ಅಭ್ಯರ್ಥಿನ ಕಣಕ್ಕಿಳಿಸಿದ್ದೆ. ಆದರೆ 100ಕ್ಕೆ 100ರಷ್ಟು ನಾವಿಲ್ಲಿ ಗೆಲ್ಲೋದು ಶತಸಿದ್ಧ. ಇನ್ನು 2019ರಲ್ಲಿ ಗೆಲುವು ಸಾಧಿಸಿರುವ ಹಾಲಿ ಸಂಸದ ಮುನಿಸ್ವಾಮಿ ಕೂಡ ಕೋಲಾರ ಟಿಕೆಟ್ ಆಕಾಂಕ್ಷಿಯಾಗಿದ್ದು 100% ಮತ್ತೆ ಇಲ್ಲಿ ಸಂಸದನಾಗಿ ಆಯ್ಕೆಯಾಗುತ್ತೇನೆ, ಹೀಗಾಗಿ ಮೈತ್ರಿ ಅಭ್ಯರ್ಥಿ ನಾನೇ ಎನ್ನುವ ವಿಶ್ವಾಸವನ್ನ ಮುನಿಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ವರಿಷ್ಠರು ಅದರ ಬಗ್ಗೆ ಏನು ತೀರ್ಮಾನ ತಗೋಬೇಕಂತ ಹೇಳಿ ತಗೊಂತಾರೆ. ಕುಮಾರಣ್ಣವರು ಅಷ್ಟೇ, ದೇವೇಗೌಡರು ಅಷ್ಟೇ. ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಅಭಿಮಾನ ಇದೆ, ಗೌರವ ಇದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ನನಗೆ ಟಿಕೆಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ಪೋಸ್ಟ್ಗಳು ಹಾಕೊಳ್ಳೋಂಥದ್ದು ಇನ್ನೊಂದು ಮತ್ತೊಂದು ನಮಗೆ ಸಿಕ್ಕಲಿ ಅವ್ರಿಗೆ ಸಿಕ್ಕಲಿ, ನಮ್ಮೆಲ್ಲರ ಒಟ್ಟಾರೆ ಉದ್ದೇಶ ಇರ್ತಕ್ಕಂಥದ್ದು, ಧ್ಯೇಯ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ಈ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಮೇಲೆ ಜೆಡಿಎಸ್ ಕಣ್ಣು ನೆಟ್ಟಿದ್ದು ಗೆದ್ದ ಕ್ಷೇತ್ರವನ್ನ ಬಿಟ್ಟುಕೊಡಲು ಒಲ್ಲದ ಮನಸ್ಸಿನಿಂದ ಬಿಜೆಪಿ ಮೈತ್ರಿಗೆ ಒಪ್ಪಬೇಕಾಗಿದೆ. ಒಟ್ಟಾರೆ ಟಿಕೆಟ್ ಫೈಟ್ ಮಧ್ಯೆ ಕೋಲಾರ ಯಾರ ಪಾಲಾಗುತ್ತೋ ಕಾದು ನೋಡಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.